ಇಂದಿನ ಅವ್ಯಕ್ತ ಮುರಳಿಯ ಮುಖ್ಯ ಅಂಶಗಳು. 1. ಸಂಗಮಯುಗದ ಗುರಿ ಎಂದರೆ ಬ್ರಾಹ್ಮಣನಿಂದ ಫರಿಸ್ತೆಯಾಗಿ ನಂತರ ದೇವತೆಯಾಗುವುದು. ಫರಿಸ್ತೆಯಾಗದೆ ದೇವತೆಯಾಗಲು ಸಾಧ್ಯವಿಲ್ಲ. 2. ಹಳೆಯ ಪ್ರಪಂಚದ ಸಂಬಂಧಗಳು, ಸಂಸ್ಕಾರಗಳು ಮತ್ತು ಸಂಕಲ್ಪಗಳಿಂದ ಸಂಪೂರ್ಣ ಹಗುರವಾದವರೇ ಡಬಲ್ ಲೈಟ್ ಫರಿಸ್ತೆಗಳು. 3. ಫರಿಸ್ತೆ ಎಂದರೆ ಸಾಕಾರ ದೇಹಕ್ಕಿಂತ ಭಿನ್ನವಾದ ಸದಾ ಬೆಳಕಿನ ದೇಹವನ್ನು ಧರಿಸಿದವರು ಮತ್ತು ಕರ್ಮೇಂದ್ರಿಯಗಳಿಗೆ ರಾಜರಾದವರು. 4. ಬ್ರಹ್ಮ ತಂದೆ ಮತ್ತು ದಾದಿಯರಂತೆ ಎಲ್ಲರಿಗೂ ನನ್ನವರು ಎಂದು ಆತ್ಮೀಯವಾಗಿ ಕಂಡಾಗ ಮಾತ್ರ ಫರಿಸ್ತೆ ಸ್ಥಿತಿ ಸಿದ್ಧಿಸುತ್ತದೆ. 5. ಅನ್ಯರ ವಿಭಿನ್ನ ಸ್ವಭಾವ ಸಂಸ್ಕಾರಗಳ ನಡುವೆಯೂ ಹಗುರವಾಗಿರುವುದೇ ನಿಜವಾದ ಫರಿಸ್ತಾ ಲಕ್ಷಣ. 6. ಕೇವಲ ಜ್ಞಾನದ ಮಾತುಗಳಿಗಿಂತ ನಿಮ್ಮ ಅಶರೀರಿ ಸ್ಥಿತಿಯ ಮೂಲಕ ಜನರಿಗೆ ಶಾಂತಿ, ಸುಖ ಮತ್ತು ಆತ್ಮೀಯ ಪ್ರೇಮದ ಅನುಭವ ಮಾಡಿಸುವುದು ಮುಖ್ಯ. 7. ಜಗತ್ತು ನಿಮ್ಮನ್ನು ನೋಡಿ ಇವರು ಬ್ರಹ್ಮಕುಮಾರಿಯರು ಎಂದು ಹೇಳುವುದಕ್ಕಿಂತ ಇವರ ತಂದೆ ಬಾಬಾ ಎಷ್ಟು ಶ್ರೇಷ್ಠರಿದ್ದಾರಲ್ಲ ಎಂದು ಹೇಳುವಂತಾಗಬೇಕು. 8. ಸೇವೆಯ ಮಧ್ಯೆಯೂ ಬ್ರಹ್ಮ ತಂದೆಯಂತೆ ಕ್ಷಣಾರ್ಧದಲ್ಲಿ ಮಾತುಗಳಿಂದ ದೂರಾಗಿ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತರಾಗುವುದನ್ನು ಅಭ್ಯಾಸ ಮಾಡಿ. 9. 63 ಜನ್ಮಗಳ ದೇಹದ ಸ್ಮೃತಿ ಮತ್ತು ಜ್ಞಾನದಲ್ಲಿ ಮುಂದೆ ಹೋದಂತೆ ಬರುವ ವಿಶೇಷತೆಗಳ ಅಭಿಮಾನ ಫರಿಸ್ತೆ ಸ್ಥಿತಿಗೆ ಅಡ್ಡಿಯಾಗುತ್ತದೆ. 10. ಅಭಿಮಾನವಿರುವವರಿಗೆ ಅಪಮಾನವಾದಾಗ ಬಹಳ ಬೇಗ ನೋವಾಗುತ್ತದೆ ಮತ್ತು ಕ್ರೋಧದ ಅಂಶ ಪ್ರಕಟವಾಗುತ್ತದೆ. ಇದು ಫರಿಸ್ತೆ ಸ್ಥಿತಿಗೆ ವಿರುದ್ಧ. 11. ಅನ್ಯರ ಗುಣ ಅಥವಾ ಕಲೆಗಳ ಬಗ್ಗೆ ವಿಶೇಷ ಪ್ರೀತಿ ಇರಲಿ, ಆದರೆ ಅದು ಮೋಹವಾಗಿ ಬದಲಾಗಬಾರದು. ನ್ಯಾರ ಸ್ಥಿತಿಯಿಂದ ಪ್ರಿಯರಾಗಿರಿ. 12. ಪ್ರತಿ ಮಗುವು ಮೊದಲು ತನ್ನ ಇಂದ್ರಿಯಗಳ ಮೇಲೆ ಅಧಿಕಾರ ಹೊಂದಿರುವ ಸ್ವರಾಜ್ಯಾಧಿಕಾರಿ ಆಗಬೇಕು. 13. ದಾದಿಯರಂತೆ ಸದಾ ಈಗ ಕರ್ಮಾತೀತರಾಗಬೇಕು ಎಂಬ ಒಂದೇ ಲಗನ್ ಮತ್ತು ಗುರಿ ಸದಾ ಇರಲಿ. 14. ನಡತೆಯಲ್ಲಿ ದೈವಿ ಲಕ್ಷಣಗಳು ಮತ್ತು ದೃಷ್ಟಿಯಲ್ಲಿ ಆತ್ಮೀಯ ಬೆಳಕಿನ ಅನುಭೂತಿ ಸದಾ ಇಮರ್ಜ್ ಅಂದರೆ ಪ್ರತ್ಯಕ್ಷ ಆಗಿರಲಿ. 15. ಫರಿಸ್ತೆಯಾಗಿ ಬಹಳ ಕಾಲದವರೆಗೆ ಸ್ವರಾಜ್ಯಾಧಿಕಾರಿ ಆಗಿದ್ದರೆ ಮಾತ್ರ ಸತ್ಯಯುಗದ ರಾಜ್ಯಸಭೆಯಲ್ಲಿ ತಿಲಕ ಮತ್ತು ಕಿರೀಟಧಾರಿ ಅಧಿಕಾರಿಗಳಾಗಲು ಸಾಧ್ಯ. 16. ಈಗ ತಡವಾಗಿ ಬಂದವರು ಸಹ ಪ್ರತಿಯೊಂದು ಸೆಕೆಂಡನ್ನು ಸಫಲ ಮಾಡಿಕೊಳ್ಳುವುದರ ಮೂಲಕ ಮೊದಲ ಡಿವಿಷನ್ನಲ್ಲಿ ಬರಲು ಅವಕಾಶವಿದೆ. 17. ಕರ್ಮ ಮತ್ತು ಯೋಗದ ನಡುವೆ ಬ್ಯಾಲೆನ್ಸ್ ಇಟ್ಟುಕೊಳ್ಳುವ ಮಕ್ಕಳಿಗೆ ಬಾಪ್ದಾದಾರವರ ಹೆಚ್ಚಿನ ಆಶೀರ್ವಾದ ಸಿಗುತ್ತದೆ. 18. ನಾನು ಫರಿಸ್ತೆ ಎಂಬ ದೃಢ ಸಂಕಲ್ಪದಿಂದ ಯಾವುದೇ ಪರಿಸ್ಥಿತಿಯಲ್ಲೂ ನಿಮ್ಮ ಖುಷಿಯಾದ ಮುಖ ಬದಲಾಗದಂತೆ ನೋಡಿಕೊಳ್ಳಿ. ವರದಾನ: ಸಾಕಾರ ಹಾಗೂ ನಿರಾಕಾರ ತಂದೆಯ ಜೊತೆಯ ಮೂಲಕ ಪ್ರತಿಯೊಂದು ಸಂಕಲ್ಪದಲ್ಲಿ ವಿಜಯಿಯಾಗುವಂತಹ ಸದಾ ಸಫಲತಾ ಮೂರ್ತಿ ಭವ. ಸ್ಲೋಗನ್: ಆತ್ಮೀಕ ಸ್ನೇಹವು ಸಂಪತ್ತಿಗಿಂತಲೂ ಅಧಿಕ ಅಮೂಲ್ಯವಾಗಿದೆ, ಆದ್ದರಿಂದ ಮಾಸ್ಟರ್ ಸ್ನೇಹದ ಸಾಗರರಾಗಿರಿ.